ಅಬ್ಬಬ್ಬಾ ಈ ಚಪಾತಿಯ ಸೀಕ್ರೆಟ್ ಏನು ಹಾಕಿರಿ ಇದಕ್ಕೆ ಅಂತ ಕೇಳೋದಂತೂ ಗ್ಯಾರಂಟಿ ತಿಂದವರು. ಇಂಥ ಚಪಾತಿ ಇಂಥ ಪಲ್ಯನ ಈ ಜನ್ಮದಲ್ಲಿ ತಿಂದಿರೋಕೆ ಸಾಧ್ಯನೇ ಇಲ್ಲ. ಬನ್ನಿ ಬಂಧುಗಳೇ, ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಇವತ್ತಿನ ವಿಶೇಷ ತುಂಬಾನೇ ಡಿಫ್ರೆಂಟ್ ಆಗಿರುವಂಥ ಚಪಾತಿ. ಪ್ರತಿನಿತ್ಯ ನೀವು ಚಪಾತಿ ಮಾಡೇ ಮಾಡ್ತಿರ್ತೀರ ಬಂಧುಗಳೇ. ಇದು ಪ್ರತಿನಿತ್ಯ ಮಾಡುವಂಥ ಚಪಾತಿ ಎಲ್ಲೂ ಬಂಧುಗಳೇ ತುಂಬಾ ಅಂದರೆ ತುಂಬಾನೇ ಡಿಫ್ರೆಂಟ್ ಆಗಿದೆ. ಸಖತ್ತಾಗಿರುತ್ತೆ ಟೇಸ್ಟು. ಒಂದ್ಸಾರಿ ಈ ವಿಧಾನದಲ್ಲಿ ಟ್ರೈ ಮಾಡಿ. ಹಾಗೆ ತರಕಾರಿ ಇಲ್ಲದೆ ಪಲ್ಯವನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಬಂಧುಗಳೇ, ಯಾರೆಲ್ಲ ಇವತ್ತು ನನ್ನ ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ವಿಸಿಟ್ ಕೊಟ್ಟಿದ್ದೀರಾ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗನ ಪಕ್ಕಕ್ಕೆ ಒಂದು ಗಂಟೆ ಸಿಂಬಲ್ ಬರ್ತೈತ್ರಿ, ಅದಕ್ಕೊಂದು ಸ್ವಲ್ಪ ಮುಟ್ಟಿಬಿಡ್ರಿ ಸಾಕು. ಅದಾಗನ ಆಲ್ ಆಪ್ಷನ್ ಅಂತ ಬರ್ತೈತ್ರಿ, ಅದಕ್ಕೊಂದ್ಸಲ ಮುಟ್ರಿ ಸಾಕು. ಅವಾಗ ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ನು ನಿಮಗೆ ಮೊದಲು ಬಂದು ಸೇರ್ತಾವ್ರಿ. ಎಲ್ಲರಿಗಿಂತ ಮುಂಚಿತವಾಗಿ ನೀವೇ ನೋಡ್ತೀರಿ. ಅದು ಮಾಡಿಲ್ಲ ಅಂದ್ರೂ ಬರಂಗಿಲ್ಲ ಅಂತಿಲ್ರಿ, ಬರ್ತಾವ್ರಿ. ಅಂದ್ರೆ ಒಂದೊಂದ್ಸಲ ಬರೋದಿಲ್ಲ. ನೀವು ಬೆಲ್ ಐಕನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ, ಆಲ್ ಆಪ್ಷನ್ ಸಿಲೆಕ್ಟ್ ಮಾಡಿದ್ರಿ ಅಂದ್ರೆ ಎಲ್ಲ ವಿಡಿಯೋನು ನೋಡ್ಬೋದ್ರಿ. ಎಲ್ಲ ವಿಡಿಯೋನು ನಿಮಗೆ ಮೊದಲು ಬರ್ತಾವ್ರಿ. ಬನ್ರಿ, ಹಂಗಾದ್ರೆ ಮಾಡ್ಕೊಂಡಿರೋದಿಲ್ರಿ. ರೆಸಿಪಿ ಶುರು ಮಾಡೋಣ ಬನ್ರಿ. ಮೊದಲಿಗೆ ನೋಡ್ರಿ, ಒಂದು ಪಾತ್ರೆಯೊಳಗೆ 2 ಕಪ್ಪಿನಷ್ಟು ಗೋಧಿ ಹಿಟ್ಟು, ಒಂದು 1/4 ಸ್ಪೂನಷ್ಟು ಉಪ್ಪು, ಒಂದು ಅರ್ಧ ಸ್ಪೂನಷ್ಟು ಬೆಣ್ಣೆ ಹಾಕೊಂಡಿನಿ ಬಂಧುಗಳೇ. ಇದಕ್ಕೆ ಸೀಕ್ರೆಟ್ ವಸ್ತು ಬೆಣ್ಣೆ ಬಂಧುಗಳೇ. ಈ ಬೆಣ್ಣೆ ಹಾಕಿ ನೋಡ್ರಿ, ನೀಟಾಗಿ ನಾವು ಚಲೋತ್ನಂಗೆ ಕಲಿಸ್ಬೇಕ್ರಿ. ಬೆಣ್ಣೆ ಹಾಕ್ಬೇಕಂದ್ರೆ ನಾ ಏನು 1/4 kg ಹಾಕಿಲ್ರಿ, ಒಂದು ಬಟ್ಲ ಹಾಕಿಲ್ರಿ, ಬರೀ ಅರ್ಧ ಸ್ಪೂನ್ ಬೆಣ್ಣೆ ಹಾಕಿನ್ರಿ. ಅರ್ಧ ಸ್ಪೂನ್ ಬೆಣ್ಣೆ ಹಾಕಿ ಇದನ್ನ ನಾವು ಯಾವ ರೀತಿ ಕಲಿಸ್ಬೇಕು ಅನ್ನೋದು ಮುಖ್ಯ ರೀ. ನಾವು ಅರ್ಧ ಸ್ಪೂನ್ ಬೆಣ್ಣೆ ನೀಟಾಗಿ ಹಿಟ್ಟಿನೊಳಗೆಲ್ಲ ಮಿಕ್ಸ್ ಆಗ್ಬೇಕ್ರಿ, ಹಂಗೆ ಕಲಸ್ಕೋಬೇಕು ನಾವು. ನಂತರ ನೋಡ್ರಿ, ಇದ್ರೊಳಗೆ 1 ಕಪ್ ನೀರು ತಗೊಂಡಿನ್ರಿ. ಸ್ವಲ್ಪ ನೀರು ಹಾಕಿ ಹೆಂಗೆ ಕಲ್ಸಾಕತ್ತೀನಿ ನೋಡ್ರಿ. ಇದು ನಾದೋದೊಂದು ಟೆಕ್ನಿಕೆ ರೀ. ನಾವು ಯಾವ ಥರ ನಾದಬೇಕು ಅನ್ನೋದು ನೋಡ್ಕೊರಿ. ನೀವು ಸ್ಕಿಪ್ ಮಾಡಬೇಡ್ರಿ, ಪಾಸ್ ಮಾಡಬೇಡ್ರಿ. ಸ್ಕಿಪ್ ಮಾಡಿದ್ರೆ ಪಾಸ್ ಮಾಡಿದ್ರೆ ಏನೂ ಅರ್ಥ ಆಗಂಗಿಲ್ಲ ನಿಮಗೆ. ಮತ್ತು ಹಿಂಗೆ ಚಪಾತಿ ನಿಮ್ಮಂಗೆ ಚಪಾತಿ ಬಂದಿಲ್ಲ ಅಂತ ಬೈಕೋಬೇಡ್ರಿ. ನಾವು ಇವಾಗ ನೋಡಾಕತ್ತಿರಲ್ರಿ, ಪೂರ್ತಿಯಾಗಿ ನೋಡ್ರಿ, ಪಾಸ್ ಮಾಡ್ದಂಗ ಕಂಪ್ಲೀಟ್ ಆಗಿ ವಿಡಿಯೋ ನೋಡ್ರಿ, ಅವಾಗ ನಿಮಗೆ ಗೊತ್ತಾಗ್ತೈತ್ರಿ. ಈಗ ನೋಡ್ರಿ ಹೆಂಗೆ ಕಲ್ಸಿದ್ರಿ ನಾನು. ಹಿಂಗೆ ಇದನ್ನ ಎತ್ತಿ ಒಗಿಬೇಕ್ರಿ. ಅದನ್ನ ಚಲೋತ್ನ್ಯಾಂಗ ಒಂದು ಹಿಟ್ಟು ಏನಂದ್ರೆ ಒಂದು 5-10 ನಿಮಿಷ ಚಲೋತ್ನಂಗೆ ಹಿಟ್ಟು ಕಲಿಸ್ಕೋಬೇಕ್ರಿ. ಮೊದಲು ನಾವು ಹಿಟ್ಟು ನಾದ್ಕೊಳ್ಳೋದ ಮೇನ್ ರೀ ಚಪಾತಿ ಮಾಡ್ಬೇಕಂದ್ರೆ. ಈಗ ನೋಡಿದ್ರೋದಿಲ್ರಿ ನಾ ಹೆಂಗೆ ಕಲ್ಸಿದೆ, ಹೆಂಗೆ ಮಾಡಿದೆ ಅಂಥೇಳಿ. ನೋಡ್ರಿ ಹಿಂಗಿರ್ಬೇಕ್ರಿ ನಮ್ಮ ಹಿಟ್ಟು. ಈಗ ನೋಡ್ರಿ ಹಿಂಗೆಲ್ಲ ಚಲೋತ್ನಂಗೆ ಹಿಂಗೆ ಒಂದು ಗೂಡಿಸ್ರಿ. ನೋಡ್ರಿ ಹೆಂಗೆ ಪೇಡ ಆದಂಗೆ ಆಗ್ತದಿಲ್ರಿ ನಮ್ಮ ಹಿಟ್ಟು. ಇಷ್ಟು ಚಲೋತ್ನಂಗೆ ಹಿಟ್ಟು ಕಲ್ಸಿದ ಮೇಲೆ ಚಪಾತಿ ಹಂಗಾಕಂತ ಆಮೇಲೆ ಮುಂದೆ ನೋಡ್ರಿ ನೀವು. ಈಗ ಇದನ್ನ ಮುಚ್ಚಿಡೋಣ್ರೆ ಅಷ್ಟು ನೀರು ಹೋಗ್ಯಾವ್ರಿ ನಮಗೀಗ. 3/4 ಕಪ್ಪಿನಷ್ಟು ನೀರು ಹೋಗ್ಯಾವ್ರಿ. ಈಗ ನಾವು ಅದನ್ನ ಈ ಪಲ್ಯ ಮಾಡ್ಕೊಳೋಣ್ರಿ. ಇದನ್ನ ಪಲ್ಯ ಮಾಡ್ಕೊಳ್ಳುವಷ್ಟು ಅಂದ್ರೆ ಮುಚ್ಚಿಡೋಣ್ರಿ. ಮುಚ್ಚಿಡ್ದಂದ್ರೆ ಜಾಸ್ತಿ ಕೂಡ ಮುಚ್ಚಿಡೋ ಅವಶ್ಯಕತೆ ಏನಿಲ್ರಿ. ನಮ್ಮ ಪಲ್ಯ ರೆಡಿ ಆಗುತ್ತಾನ ಮಾತ್ರ ಮುಚ್ಚಿಡೋಣ್ರಿ. ಈ ಪಲ್ಯ ಮಾಡ್ಕೊಳಕ್ ನೋಡ್ರಿ, ಒಂದು 10 ಒಣ ಮೆಣಸಿನ್ಕಾಯಿನ ನೀರಾಗ ಹಾಕಿ ಇಟ್ಟಿದ್ದೆ ರೀ ನಾನು. ಅದು ನೋಡ್ರಿ ಬೇಸಿ ಮೆತ್ತಗಾಗ್ಬಿಟ್ಟೈತ್ರಿ. ಈಗ ನಿಮಗೇನಾರ ಮೊದ್ಲ ಮಾಡ್ಕೋಬೇಕು ಅನ್ಕೊಂಡಿಲ್ಲ ನೀವು ಅಂತಂದ್ರೆ ಜಲ್ದಿನೇ ನಾವು ನೆನಿಬೇಕಂದ್ರೆ ಬಿಸಿನೀರೊಳಗೆ ಹಾಕಿಟ್ರೆ ಜಲ್ದಿನೇ 10 ನಿಮಿಷನಾಗ ನೆಂದು ಬಿಡ್ತಾವ್ರಿ ಇವು. ನಾವು ಹಿಟ್ಟು ತೋಸೋಕಿನ ಮುಂಚೆನ ಬಿಸಿನೀರೊಳಗೆ ಹಾಕಿಟ್ವಿ ಅಂದ್ರೆ ನಾವು ಹಿಟ್ಟು ತೋಯಿಸೋಳಗನ ನೆಂದು ಬಿಡ್ತಾವ್ರಿ. ಈಗ ನೆಂದಿರುವಂಥ ಮೆಣಸಿನ್ಕಾಯಿ ನೀರು ತೆಗೆದ ಮಿಕ್ಸರ್ ಜಾರ್ನೇ ಹಾಕೊಂಡ್ರಿ. ಒಂದು ಅರ್ಧ ಸ್ಪೂನಷ್ಟು ಕೊತ್ತಂಬರಿ ಬೀಜ, 1/4 ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಕಲ್ಲುಪ್ಪು, 3 ಬೆಳ್ಳುಳ್ಳಿ ರೀ. ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ. ನೋಡ್ರಿ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣ ತೊಳೆದು ಇಟ್ಕೊಂಡಿನ್ರಿ. ನೀವು ತೊಳ್ಕೊಂಡ ಹಾಕೋರಿ. ಈಗ ನೋಡ್ರಿ ಒಂದು ಸ್ವಲ್ಪ 1/4 ಕಪ್ಪಿನಷ್ಟು ನೀರು ಹಾಕಿ ಒಂದು 2 ಕಡ್ಡಿ ಕೊತ್ತಂಬರಿ ರೀ. ಮತ್ತು ಕೊತ್ತಂಬರಿ ಕೂಡ ಜಾಸ್ತಿ ಬೇಡ್ರಿ ನಮಗೆ. 2 ಕಡ್ಡಿ ಕೊತ್ತಂಬರಿ, ಸ್ವಲ್ಪ ಎಳೆ ಕಡ್ಡಿ ಸಮೇತ ಹಾಕೋತೀನಿ ರೀ. ಇಲ್ಲಿ ಹಾಕೊಂಡಿದ್ದನ್ನು ನೋಡ್ರಿ ನಾನು ನುಣ್ಣಗ ರುಬ್ಕೊಂಬರ್ತೀನಿ ರೀ. ನೋಡ್ರಿ ನುಣ್ಣಗ ರುಬ್ಕೊಂಬಂದೆ ರೀ. ಈಗ ಅದನ್ನು ಪಕ್ಕಕ್ಕಿಟ್ಟು ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಂಡಿನ್ರಿ. ಪಾತ್ರೆ ಇಟ್ಟು ಗ್ಯಾಸ್ ಹಚ್ಚಿನ್ರಿ. ಈಗ ಅದ್ರಾಗ ಒಂದು ಸೌಟಷ್ಟು ಎಣ್ಣೆ ಹಾಕಿದ್ದೀನಿ ರೀ. ಒಂದು ಸ್ಪೂನಷ್ಟು ಜೀರಿಗೆ ಹಾಕಿದೆ ರೀ. ಜೀರಿಗೆ ಚಟಪಟ ಅಂದಮೇಲೆ ಕರಿಬೇವು ಹಾಕಿದೆ ರೀ. ಇದ್ರಾಗ ವಿಶೇಷ ಏನಪ್ಪ ಅಂತಂದ್ರೆ ನಾವು ಇದಕ್ಕೆ ಸಾಸಿವೆ ಯೂಸ್ ಮಾಡಂಗಿಲ್ಲ ರೀ. ಪಲ್ಯ ಮಾಡ್ಬೇಕಂದ್ರೆ ಸಾಸಿವೆ ಹಾಕಂಗಿಲ್ಲ ನಾವು. ಈಗ ಈರುಳ್ಳಿ ನೋಡ್ರಿ, ಒಂದು 2 ಮೀಡಿಯಮ್ ಗಾತ್ರದ ಈರುಳ್ಳಿಯನ್ನು ಸ್ವಲ್ಪ ಸಣ್ಣಗ ಹೆಚ್ಚಿಕೊಡ್ರೆ. ಅಂದ್ರೆ ದಪ್ಪ ಇರಬಾರ್ದ್ರಿ, ಉದ್ದಿನೊಳಗೆ ಸ್ವಲ್ಪ ಲೆಂತ್ ಇರಲಿ ರೀ, ದಪ್ಪಗಿರ್ಬ್ಯಾಡ್ರಿ. ಒಂದು ಸ್ವಲ್ಪ ತೆಳ್ಳಗೆ ಹೆಚ್ಕೊರಿ. ಹೆಚ್ಕೊಂಡು ಇದನ್ನು ನೋಡ್ರಿ ಸ್ವಲ್ಪ ಕಲರ್ ಬರಲಿ ರೀ, ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆಗಲಿ ರೀ.
ಈ ಈರುಳ್ಳಿ ಕೆಂಪು ಕೆಂಪ ಕಾಣಕತ್ತದಲ್ರಿ, ಹಿಂಗೆ ಕಲರ್ ಬರಲಿ ರೀ ಅದು. ಈಗ ನಾವು ಮಿಕ್ಸಿ ಮಾಡ್ಕೊಂಡಿದ್ವಲ್ರಿ, ಆ ಪೇಸ್ಟನ್ನು ಹಾಕೊಂಡ್ರಿ. ಈಗ ಮಿಕ್ಸಿ ಜಾರ್ನೊಳಗೆ ಒಂದೇ ಚಮಚದಷ್ಟು ನೀರು ಹಾಕೋರೆ, ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ. ಜಾಸ್ತಿ ಹಾಕಿದ್ರು ಏನು ತೊಂದರೆ ಏನಿಲ್ಲರಿ, ಜಾಸ್ತಿ ಹೊತ್ತು ನಾವು ಕುದಿಸ್ಕೋಬೇಕಾಗ್ತದೆ ರೀ. ಇದನ್ನು ಲೋ ಟು ಮೀಡಿಯಮ್ ಫ್ಲೇಮ್ ಒಳಗೆ ಚೆನ್ನಾಗಿ ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ಕೊತ ಕುದಿಸ್ಕೊರಿ. ಇದನ್ನು ಎಲ್ಲಿವರೆಗೆ ಅಂದ್ರೆ ರೀ, ಮ್ಯಾಲೆ ಎಣ್ಣೆ ಬಿಡ್ಬೇಕ್ರಿ, ಹಿಂಗೆ ಎಣ್ಣೆ ಬಿಡ್ಬೇಕು ನೋಡ್ರಿ, ಅಲ್ಲಿವರೆಗೆ ನಾವು ಕುದಿಸ್ಬೇಕಾಗ್ತದೆ ರೀ. ಅದಕ್ಕೋಸ್ಕರ ನೀರು ಜಾಸ್ತಿ ಹಾಕೋಬೇಡ್ರಿ ಅಂತ ಹೇಳಿದೀನಿ ರೀ. ನೀರು ಜಾಸ್ತಿ ಹಾಕೊಂಡ್ರೆ ಟೈಮ್ ಭಾಳ ತೊಗೋತತ್ರಿ ಕುದಿಯಾಕ. ಅದಕ್ಕೆ ಈಗ ಈ ಕಡೆ ಇನ್ನೊಂದು ಪಾತ್ರೆ ಒಳಗೆ 4 ಸ್ಪೂನಷ್ಟು ಹುರ್ಗಡ್ಲೆ ಪೌಡ್ರ್ ಹಾಕೊಂಡಿನ್ರಿ. ಮಿಕ್ಸಿ ಜಾರ್ನೊಳಗೆ ಇನ್ನೊಂದಿಷ್ಟು ಮಸಾಲೆ ಇತ್ತಿರಿ ನಮ್ಮದು, ಅದಕ್ಕೆ ನೀರು ಹಾಕ್ಕೊಂಡು ಒಂದು ಅರ್ಧ ಕಪ್ಪಿನಷ್ಟು ಹಾಕ್ಕೊಂಡು ಇದಕ್ಕೆ ಹಾಕ್ಕೊಂಡು ಗಂಟಿಲ್ಲದಂಗೆ ಕಲಿಸ್ಕೋಬೇಕ್ರಿ. ಇದಕ್ಕೆ ಹುರ್ಗಡ್ಲೆ ಪೌಡ್ರ್ ಅಂತಾರ್ರಿ, ಪುಟಾಣಿ ಹಿಟ್ಟು ಅಂತಾರ್ರಿ, ಪುಟಾಣಿ ಪೌಡ್ರ್ ಅಂತಾರ್ರಿ, ರೋಸ್ಟೆಡ್ ಚೆನ್ನ ಪೌಡ್ರ್ ಅಂತಾರೆ. ಒಬ್ಬೊಬ್ಬರು ಒಂದೊಂದು ರೀತಿ ಕರಿತಾರ್ರಿ. ನಮ್ಮ ಮನ್ಯಾಗ ನಾವು ಪುಟಾಣಿ ಹಿಟ್ಟು ಅಂತೀವ್ರಿ. ಈಗ ಇದು ನೋಡ್ರಿ, ನಮ್ಮ ಮಸಾಲೆ ಏನಿತ್ತಲ್ರಿ ಕಂಪ್ಲೀಟಾಗಿ ತಣ್ಣಗಾಗ್ಬೇಕ್ರಿ. ಎಷ್ಟು ಉಗುರು ಬೆಚ್ಚು ಕೂಡ ಇರಬಾರ್ದ್ರಿ. ಅದಕ್ಕೆ ನಾನು ಬಕೆಟಿನ ನೀರಾಗಿಟ್ಟು ಬಂದಿದ್ದೀನಿ ರೀ. ಬಕೆಟಿನ ನೀರಾಗಿಟ್ಟು ಬಂದ್ರೆ 2 ಸೆಕೆಂಡ್ನಾಗ ತಣ್ಣಗಾಗತ್ತೆ. ನಾ ಹಿಟ್ಟು ಕಲಿಸೋದ್ರೊಳಗೆ ಕಂಪ್ಲೀಟಾಗಿ ತಣ್ಣಗಾಗೈತೆ ನೋಡ್ರಿ ಇದು. ಈಗ ನೋಡ್ರಿ, ನಾನು ಅದನ್ನು ಕಲಿಸ್ಕೊಂಡಿರುವಂಥ ಹಿಟ್ಟು ಐತಲ್ರಿ, ಈ ಮಸಾಲೆ ಒಳಗೆ ಹಾಕೊಂಡ್ರಿ. ನಾವೀಗ ಹಾಕಿ ಚಲೋ ಹೊತ್ನ್ಯಾಂಗ ಮಿಕ್ಸ್ ಮಾಡ್ಕೊಳ್ಳೋಣ್ರಿ, ಸ್ವಲ್ಪ ನೀರು ಹಾಕ್ಕೊಂಡು. ನಂತರ ಮಿಕ್ಸ್ ಮಾಡ್ಕೊಂಡು ಮ್ಯಾಲೆ ನಿಮಗೆ ಗಟ್ಟಿ ಬೇಕಂದ್ರೆ ಗಟ್ಟಿಗೆ, ತೆಳು ಬೇಕಂದ್ರೆ ತೆಳು, ನಿಮಗೆ ಹ್ಯಾಂಗೆ ಬೇಕು ಹಂಗೆ ನೋಡಿಕೊಂಡು ನೀರನ್ನು ಸೇರಿಸ್ಕೋರಿ. ಚಲೋತ್ನಂಗೆ ಮಿಕ್ಸ್ ಮಾಡ್ಕೋರಿ. ಇದನ್ನು ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತೆ ರೀ. ತಪ್ಪದ ಒಂದ್ಸಲ ಟ್ರೈ ಮಾಡಿ. ನಿಮಗೆ ಹೆಂಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡ್ರಿ. ನೋಡ್ರಿ, ನಮ್ಮ ಪರ್ಫೆಕ್ಟ್ ಐತ್ರಿ. ಈಗ ಕೊತ್ತಂಬರಿನ ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀರಾ. ಇದೊಂದು ಸ್ವಲ್ಪ ಎಷ್ಟು ಬೇಕು ಅಷ್ಟು ಕೊತ್ತಂಬರಿ ಹಾಕೋರಿ, ಏನು ತೊಂದರೆ ಇಲ್ಲ. ನೀವು ಎಷ್ಟು ಕೊತ್ತಂಬರಿ ಹಾಕ್ತೀರಿ ಅಷ್ಟು ರುಚಿಯಾಗಿರ್ತೈತೆ ರೀ. ಇವಾಗ ಮಿಕ್ಸ್ ಮಾಡ್ಕೊಂಡಿರಿ. ನಾ ಇಲ್ಲಿ ಒಂದು ಹಿಡಿ ಅಷ್ಟು ಕೊತ್ತಂಬರಿ ಹಾಕಿದ್ದೀನಿ ರೀ. ಇವಾಗ ನಮ್ದು ರೆಡಿ ಆತ್ರಿ, ಪಕ್ಕಕ್ಕೆ ಇಡೋಣ್ರಿ. ಈಗ ಈ ಕಡೆ ನೋಡ್ರಿ, ಹಿಟ್ಟು ಕೂಡ ನಮ್ದು ಎಷ್ಟು ಸಾಫ್ಟ್ ಆಗೈತೆ ನೋಡ್ರಿ. ಇದ್ರೊಳಗೆ ನಾವು ಡಾಲ್ ಮಾಡಿದ್ರೆ ಡಾಲ್ ಆಗತ್ತೆ ರೀ. ಅಷ್ಟು ಪರ್ಫೆಕ್ಟ್ ಆಗಿರುವಂಥ ನಮ್ಮ ಚಪಾತಿ ಬ್ಯಾಟ್ರ್ ರೆಡಿ ಆಗೈತೆ ರೀ. ನಿಮ್ಮ ಚಪಾತಿ ಬ್ಯಾಟ್ರ್ ಯಾವ ರೀತಿ ಮಾಡ್ಬೇಕು ಅನ್ನೋದು ಅರ್ಥ ಆಯ್ತದಿಲ್ಲ ರೀ ಕಂಪ್ಲೀಟಾಗಿ. ಹಂಗೆ ಇದಕ್ಕೆ ಜೊತೆಗೆ ನಮ್ಮ ತರಕಾರಿ ಇಲ್ಲದ ಪಲ್ಯನೂ ಹೆಂಗೆ ಮಾಡ್ಬೇಕು ಅನ್ನೋದು ಅರ್ಥ ಆಯ್ತದಿಲ್ಲ ರೀ. ಈಗ ಇದಕ್ಕೆ ಸ್ವಲ್ಪನ ಹಿಟ್ಟು ತೊಗೊಂಡು ನಾವು ಹಿಂಗೆ ಉಂಡೆ ಮಾಡ್ಕೊಳ್ಳೋಣ್ರಿ. ನಿಮ್ಗೆ ಯಾವ ಸೈಜ್ನ ಚಪಾತಿ ಬೇಕು ನೋಡಿಕೊಂಡು ಉಂಡೆ ಮಾಡ್ಕೋರಿ. ಹಿಂಗೆ ಕ್ರ್ಯಾಕ್ಸ್ ಇಲ್ದಂಗೆ ಒಂಥರ ಉಂಡೆ ಮಾಡ್ಕೋರಿ. ಹಿಂಗೆ ನೋಡ್ರಿ, ನಾ ತೊಗೊಂಡಿರುವಂಥ ಹಿಟ್ಟಿನೊಳಗೆ 8 ಆಗ್ಯಾವ್ರಿ ನಾನು. ಈಗ ಗ್ಯಾಸ್ ಹಚ್ಚಿ ಹಂಚನ್ನು ಬಿಸಿ ಮಾಡಾಕಿಡೋಣ್ರಿ. ಈಗ ಒಂದು ಉಳ್ಳಿಯನ್ನು ತೊಗೊಂಡು ಮಿಕ್ಕಿದ ಉಳ್ಳಿ ಎಲ್ಲನೂ ಮುಚ್ಚಿ ಇಡೋಣ್ರಿ. ಈಗ ನಾವು ಅದು ಪರಾತ್ನಾಗಿತ್ತಲ್ರ, ನಾನೊಂದು ಪಾತ್ರೆ ಒಳಗೆ ಹಾಕ್ಕೊಂಡು ಮುಚ್ಚಿಡಕ್ಕೆ ಅನುಕೂಲ ಆಕತ್ತಂಥೇಳಿ ನಾನು ಸಣ್ಣದೊಂದು ಪುಟ್ಟಿ ಒಳಗೆ ಹಾಕ್ಕೊಂಡೇನ್ರಿ. ಈಗ ಒಣ ಹಿಟ್ಟು ಕೂಡ ಗೋಧಿ ಹಿಟ್ಟಿನೊಳಗನ ಡಿಪ್ ಮಾಡಿ ಸ್ವಲ್ಪ ಹಂಗೆ ಎಷ್ಟಾಗಲ್ಲ ಒತ್ಕೋರಿ. ಅದನ್ನು ನಾನು ಕೂಡ ಹಂಗೆ ಎಷ್ಟಾಗಲ್ಲ ಒತ್ಕೊಳಕತ್ತೀನಿ ನೋಡ್ರಿ. ಒಂದು ಸಣ್ಣ ಚಪಾತಿ ಅಷ್ಟು ಒತ್ಕೊಂಡಿನ್ರಿ. ಈಗ ತೊಗೊಂಡಿದ್ರ ನೋಡ್ರಿ, ಸ್ವಲ್ಪ ಒಂದು 1/4 ಸ್ಪೂನ್ ಅಷ್ಟು ಬೆಣ್ಣೆ ಹಾಕ್ಕೊಂಡು ಚಲೋ ಹೊತ್ನ್ಯಾಂಗೆ ಇದನ್ನು ತುಂಬ ತಿಕ್ಕಿಬಿಡ್ರಿ. ಈಗ ಮತ್ತೆ 2ನೇ ಸಲಕ್ಕೆ ಬೆಣ್ಣೆ ತೊಗೊಳೋದು ಬ್ಯಾಡ್ರಿ. ಈಗ ಇದನ್ನ ಬೆಣ್ಣಿನ ಸ್ವಲ್ಪ ಹಿಂಗೆ ಒರೆಸ್ಕೊಂಡ್ಬಿಡ್ರಿ. ಅದನ್ನು ಲೆವೆಲ್ ಮಾಡಿಕೊಂಡು ಬೆಣ್ಣೆ ಈ ಕಡೆಗೆ ಹಚ್ಕೊಂಡು ಸ್ವಲ್ಪ ಒಣ ಹಿಟ್ಟು ಉದುರಿಸ್ಕೊಂಡು ಮತ್ತೊಂದು ಫೋಲ್ಡಿಂಗ್ ಮಾಡಿ ಪ್ರೆಸ್ ಮಾಡಿಬಿಡ್ರಿ. ಚಲೋ ಹೊತ್ನ್ಯಾಂಗೆ ಪ್ಯಾಚಪ್ ರೀ. ಅವು 4 ಪದರ ಪ್ಯಾಚಪ್ ಆಯ್ತು ರೀ. ಇದ್ರ ಮೇಲೆ ಸ್ವಲ್ಪ ಕೆಳಗೆ ಒಣ ಹಿಟ್ಟು ಹಾಕ್ಕೊಂಡು, ಇದು 3 ಮೂಲೆ ಐತಲ್ರಿ, ನಮಗೆ ಗುಂಡಕ್ಕೆ ಮಾಡ್ಬೇಕಂದ್ರೆ ಸ್ವಲ್ಪ ನಾವು ದಂಡಿನೇ ಅಡ್ಜಸ್ಟ್ ಮಾಡ್ಕೊತನ ಗುಂಡಕ್ಕೆ ಮಾಡ್ಕೊತ ಬರೋಣ್ರಿ. ಇಲ್ಲ ನಿಮ್ಗೆ ಹೆಂಗಿದ್ರೂ ಪರವಾಗಿಲ್ಲ ಅಂದ್ರೆ ಅದು ಹೆಂಗೈತಿ ಹಂಗೆ ಒತ್ರೆ ನೀವು ಬಂದಂಗೆ ಒತ್ರಿ. ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ನೀವು. ಈಗ ಅವಾಗ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಒತ್ರಿ. ನಾ ಈಗ ಒಂದು ಸ್ವಲ್ಪ ಲೆವೆಲ್ ಮಾಡಿಕೊಂಡು ಈಗ ನೋಡ್ರಿ ಒಂದೇ ಡೈರೆಕ್ಷನ್ ಒಳಗೆ ತಿಕ್ಕಾಕತ್ತೀನಿ ರೀ ನಾನು. ಇದಕ್ಕೆ ಜಾಸ್ತಿ ಬಲ ಹಾಕೋದು ಬೇಕಾಗಂಗಿಲ್ಲ ರೀ, ಅಷ್ಟು ಸ್ಮೂತ್ ಆಗೈತೆ ರೀ ಹಿಟ್ಟು ನಮ್ಮದು. ಈಗ ಸ್ವಲ್ಪ ಹಿಂಗೆ ತಿಕ್ಕಿದ್ರೆ ಸಾಕ್ರಿ, ಆರಾಮಾಗಿ ದೊಡ್ಡದಾಗಿಬಿಡ್ತೈತೆ ರೀ. ಈಗ ನೋಡ್ರಿ, ನೋಡ್ತಾನೆ ನಮ್ಮ ಚಪಾತಿ ಇಷ್ಟು ದೊಡ್ಡದಾತ್ರಿ. ನಿಮಗಿನ್ನ ಗುಂಡಕ್ಕೆ ಬೇಕಪ್ಪ ಅಂತಂದ್ರೆ ಏನು ಮಾಡ್ರಿ, ಒಂದು ಮುಚ್ಚಳಿಗೆ ತೊಗೊಂಡು ಗುಂಡಕ್ಕೆ ಮಾಡ್ಕೊಂಬಿಡ್ರಿ. ಈಗ ಎಷ್ಟು ತೆಳ್ಳಗೆ ಒತ್ಕೊಂಡು ನೋಡ್ರಿ, ನಾನು ಎಷ್ಟು ದೊಡ್ಡದು ಎಷ್ಟು ತೆಳ್ಳಗೆ ಒತ್ಕೊಂಡಿನಿ ಹೌದಿಲ್ರಿ. ತೊಗೊಂಡಿರೋ ಸ್ವಲ್ಪ ಹಿಟ್ರಿ. ಈ ಕಡೆ ಆಲ್ರೆಡಿ ಹಂಚ ಬಿಸಿ ಮಾಡಕ್ಕೆ ಇಟ್ಟಿದ್ದೀವ್ರಿ ನಾವು. ಬಿಸಿ ಆಗೈತೆ ಹಂಚ, ಅದ್ರೊಳಗೆ ಹಾಕಿ ಸ್ವಲ್ಪ ಮ್ಯಾಲೆ ಚಿಟಿಕಿ ಗುಳ್ಳಿ ಬಂದಾವು ಅಂದಾಗ ಹೊಳ್ಳಿ ಸಾಕ್ಬಿಡ್ಬೇಕ್ರಿ ನಾವು.
ಹೊಳಿಸಿ ಹಾಕಿ ನೋಡ್ರಿ, ಮತ್ತೊಂದ್ಸಲ ಹೊಳಿಸಿ ಹಾಕಿದ್ದೀನಿ ರೀ. ಹಾಕಿ ಸ್ವಲ್ಪ ದಂಡಿ ಹಿಂಗೆ ಪ್ರೆಸ್ ಮಾಡ್ಕೊತ ಬರ್ರಿ. ಅಂದ್ರೆ ನಮಗೆ ಎಷ್ಟು ಉಬ್ಬುತ್ತೈತಿ ಅದು. ಯಾಕಂದ್ರೆ ಒಳಗಿನಿಂದ ಗಾಳಿ ಹೋತಂದ್ರೆ ಉಬ್ಬಂಗಿಲ್ರಿ ಅದು. ಈಗ ಒಂದು ಸ್ವಲ್ಪ ಬೆಣ್ಣೆ ಹಚ್ಚಾಕತ್ತೀನಿ ರೀ. 1/4 ಸ್ಪೂನ್ ರೀ ಹಚ್ಚಿ, ಎರಡೂ ಕಡೆ ಕಾಲು ಸ್ಪೂನ್ ಬೆಣ್ಣೆ ಹಚ್ಚಾಕತ್ತೀನಿ ನೋಡ್ರಿ. ಜಾಸ್ತಿನೇ ಹಚ್ಚಂಗಿಲ್ರಿ, ಸ್ವಲ್ಪ ಹಚ್ಚಿರಿ ಸಾಕು. ಈಗ ಇಷ್ಟು ಚಪಾತಿ, ಒಂದು ಚಪಾತಿ ರೆಡಿ ಮಾಡಾಕ್ ನೋಡ್ರಿ ಬರೀ ಒಂದು ಅರ್ಧ ಸ್ಪೂನ್ ಬೆಣ್ಣೆ ಒಳಗೆ ನಮ್ಮ ಪರ್ಫೆಕ್ಟ್ ಆಗಿರುವಂಥ ಚಪಾತಿ ರೆಡಿ ಆಗಿಬಿಡ್ತೈತ್ರಿ ನೋಡ್ರಿ. ಆ ಕಡೆ ಈ ಕಡೆ ಹೊಳ್ಳಿಸಿ ಹಾಕುವಂತ ದಂಡಿ ಎಲ್ಲ ಚಲೋತ್ನಂಗೆ ಒತ್ತಿ ಚಲೋತ್ನಂಗೆ ಸ್ವಲ್ಪ ಬ್ರೌನ್ ಕಲರ್ ಬರ್ಲರಿ ಹಂಗೆ ಫ್ರೈ ಮಾಡ್ಕೊರಿ ನೋಡ್ರಿ. ನಮ್ಮ ಎರಡೂ ಕಡೆ ಚಲೋತ್ನಂಗೆ ನಮ್ಮದು ಸಖತ್ತಾಗಿ ನಮ್ಮ ಫ್ರೈ ಆಯ್ತ್ರಿ. ಇಷ್ಟು ಚಲೋತ್ನಂಗೆ ಸುಟ್ಕೋಬೇಕ್ರಿ ನಾವು. ಅವಾಗ ನಮ್ಮ ಚಪಾತಿ ಅನ್ನೋದು ತುಂಬ ಅಂದ್ರೆ ತುಂಬ ರುಚಿಯಾಗಿರ್ತೈತ್ರಿ. ಈಗ ನೋಡ್ರಿ ನಾವು ರೆಡಿ ಮಾಡ್ಕೊಂಡಿವ್ರಿ ಚಪಾತಿನ. ನೋಡ್ರಿ ಹೆಂಗೈತೆ ನೋಡ್ರಿ. ಮಡಚಿರಿ, ಮುಷ್ಟಿ ಮಾಡ್ರಿ, ಉಂಡಿ ಮಾಡ್ರಿ, ಬೇಕಾದ್ ಮಾಡ್ರಿ. ಅಷ್ಟು ಮೆತ್ತಗಿರ್ತೈತ್ರಿ ಚಪಾತಿ, ಸಖತ್ತಾಗಿರ್ತೈತ್ರಿ. ನೋಡ್ರಿ ಕಟ್ ಮಾಡಿ ಕೂಡ ತೋರ್ಸಾಕತ್ತೀನಿ ನೋಡ್ರಿ ನಿಮಗೆ ನಾನೀಗ. ನೋಡ್ರಿ ಪದರ್ ಹೆಂಗದ ನೋಡ್ರಿ. ನಮ್ಮ ಟಿಶ್ಯೂ ಪೇಪರ್ಗಿಂತ ತೆಳ್ಳಗದಾವ್ರಿ. ನಮ್ಮ ಮಖ ಕಾಣ್ತೈತ್ರಿ ಇದ್ರೊಳಗೆ, ಅಷ್ಟು ತೆಳ್ಳಗದಾವ್ರಿ ಪದರುಗಳು. ಅಷ್ಟು ತೆಳ್ಳಗೆ ಚಪಾತಿ ತಿಕ್ಕೊಂಡ್ರು ಕೂಡ ರೀ ಚಪಾತಿ ಭಾಳ ಮೆತ್ತಗಿರ್ತೈತ್ರಿ. ರುಚಿನೂ ಅಷ್ಟೇ ಇರ್ತೈತ್ರಿ. ಇದಕ್ಕೆ ಏನೇನ ಕಾಂಪಿಟೇಷನ್ ಚಪಾತಿ ತಿನ್ನು ಕಾಂಪಿಟೇಷನ್ ಇಟ್ರ 50 ಚಪಾತಿ ತಿಂತಾರ ನೋಡ್ರಿ. ಚಾಲೆಂಜ್ ಮಾಡಿ ಹೇಳ್ತೀನಿ ನಾನು, ಅಷ್ಟು ರುಚಿಯಾಗಿರ್ತೈತ್ರಿ. ನೋಡ್ರಿ ಪದರ್ ನೋಡಿದ್ರೆ ನೋಡ್ರಿ, ಈಗ ನೋಡಿದ್ರೆ ನಾ ಮಾಡ್ಕೊಂಡು ತಿನ್ಬೇಕು ಅನಿಸ್ತೈತ್ರಿ. ಹಂಗದಾವ್ರಿ ಈ ಚಪಾತಿ. ಬಾಬಾ ಸಖತ್ತಾಗೈತ್ರಿ. ಒಂದ್ಸಲ ತಪ್ಪದ ಟ್ರೈ ಮಾಡ್ರ. ಈಗ ಅದಕ್ಕೆ ನಾವು ಪಲ್ಯ ಜೊತೆಗೆ ತಿಂತಾ ಇದ್ರು ನೋಡ್ರಿ, ಆಹಾಹಾ ಸ್ವರ್ಗ ಸುಖ ಬಂಧುಗಳೇ. ಸೂಪರ್ ಆಗೈತ್ರಿ. ನೀವು ಮಾಡಿಕೊಂಡು ನಿಮಗೆ ಹೆಂಗೆ ಅನ್ನಿಸ್ತು, ನಿಮ್ಗೆ ಹೆಂಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ. ಅರ್ಧಂಬರ್ಧ ನೋಡಿ ಪಾಸ್ ಮಾಡಿ ನಮಗೆ ಹಿಂಗೆ ಚಪಾತಿ ಬಂದಿಲ್ಲ, ಹಿಂಗೆ ಪಲ್ಯ ಬಂದಿಲ್ಲ ಅನ್ನಬೇಡ್ರಿ. ಪೂರ್ತಿ ವಿಡಿಯೋನ ಒಂದಲ್ಲ 2 ಸಲ ನೋಡಿಕೊಂಡು ರೆಡಿ ಮಾಡಿರಿ. ಆವಾಗ ನಿಮಗೆ ಗೊತ್ತಾಗುತ್ತೆ. ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಪ್ರತಿಯೊಂದು ಕಮೆಂಟಿಗೂ ನಾನು ಆನ್ಸರ್ ಮಾಡ್ತೀನಿ. ತುಂಬ ಅಂದರೆ ತುಂಬಾ ರುಚಿಯಾಗಿರ್ತೈತ್ರಿ. ಮತ್ತೊಮ್ಮೆ ಮೊಗದೊಮ್ಮೆ ಹೇಳ್ತೀನಿ ಬಂಧುಗಳೇ, ಟ್ರೈ ಮಾಡಿ. ನಿಮ್ಮ ಇಷ್ಟ ಆದ್ರೆ ಬಂದು ಸರ್ಕಲ್ಗೆ ಶೇರ್ ಮಾಡ್ರಿ. ಚಿಕ್ಕ ಮಕ್ಕಳಿಗೆ 2 ಕೈಯಾಗ ಒಂದೊಂದು ಸುಳ್ಳಿ ಸುತ್ತಿ ಕೊಟ್ಟು ಬಿಡ್ರಿ. 2 ಮಿನಿಟ್ನಾಗ ತಿಂದ ಮುಗಿಸ್ಬಿಡ್ತಾರ್ರಿ. ಬೆಣ್ಣಿತ್ತಂದ್ರೆ ಇವತ್ತ ಟ್ರೈ ಮಾಡ್ರಿ. ಇವತ್ತಿನ ರೆಸಿಪಿ ಮುಗಿಸೋ ಸಮಯ. ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.